ನಾನು ಏನೋ ಸ್ಪೆಷಲ್ ಪ್ಲಾನ್ ಮಾಡಿದ್ದೀನಿ, ಅದು ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ. ಯಾಕೆ ABCD ಬರುತ್ತೆ ಎಲ್ರಿಗೂ ಇಷ್ಟ ಆಯ್ತಾ? ಇವತ್ತು ಕಾರಲ್ಲಿ ಮೋದಿ ಹೇಳಿದ್ರಲ್ಲ ಪೆಟ್ರೋಲ್ ಸೇವ್ ಮಾಡ್ಬೇಕಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನೋ ಸ್ಪೆಷಲ್ ಪ್ಲಾನ್ ಮಾಡಿದ್ದೀನಿ, ಅದು ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ. ಸೊ ಯಾರ್ಯಾರು ನಂಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಾರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾವು ಹಾಗೆ ಬೆಳೆಯೋಣ. ಆ್ಯಂಡ್ ಆಲ್ಸೋ ಇವತ್ತು ನಾನು ಅದಕ್ಕೆ ಒಂಚೂರು ಏನೋ ಸ್ಪೆಷಲ್ ಮಾಡೋಣ, ಏನೋ ಡಿಫ್ರೆಂಟ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ. ಸೊ ಗೈಸ್ ಬೇಸಿಕ್ಲಿ ನಾನು ಇವತ್ತು ಒಂದು NGOಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಜನರು ಯಾವಾಗಲೂ ಏನೊಂದು ಸೆಲೆಬ್ರೇಷನ್ ಮಾಡಬೇಕಂದ್ರೆ ಕೇಕ್ ಕಟ್ಟಿಂಗು ಇಲ್ಲಾಂದರೆ ಏನೋ ಪಾರ್ಟೀಸ್ ಮಾಡ್ತಾರೆ. ಬಟ್ ನಾನು ಇವತ್ತು ಏನೋ ಒಂದು ನನಗೆ ಒಂದು ಮೈಲ್ ಸ್ಟೋನ್ ರೀಚ್ ಆಗಿದೆ ಅಂತ ನಾನು ಒಂದು NGOಗೆ ಹೋಗ್ಬಿಟ್ಟು ಚಿಕ್ಕ ಮಕ್ಳಿಗೆ ಏನೋ ಒಂದು ಮಾಡೋಣ ಸ್ಪೆಷಲಾಗಿ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ಅಲ್ಲಿ ಹೋಗೋದು ಮುಂಚೆ ಏನೋ ಒಂದು ತೊಗೊಳ್ಳೋಣ ಅಂತ ಅಂದಿದ್ರು. ಸೊ ಅಲ್ಲಿ ಹೋಗೋದು ಮುಂಚೆ ನಾನು ಏನೋ ಒಂದು ತೊಗೊಂಡೋಗೋಣ ಅಂದ್ಕೊಂಡೆ. ಆ್ಯಂಡ್ ಅಲ್ಲೂ ಚೂರು ರೂಲ್ಸ್ ಎಲ್ಲ ಇದೆ ದಟ್ ಕೇಕ್ ಕಟ್ಟಿಂಗು ಅದೆಲ್ಲ ಮಾಡೋಕ್ಕೆ ಬಿಡ್ತಾಯಿಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ಕಪ್ ಕೇಕ್ಸು ಚಾಕ್ಲೇಟ್ಸು ಏನೋ ಒಂದು ತೊಗೊಂಡೋಗೋಣ ಮಕ್ಳಿಗೆ ಅಂತ ಅಂದ್ಕೊಂಡು ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ ಇವಾಗ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬನ್ನಿ ಗೈಸ್. ಅವರು ನನಗೆ ಕೇಕ್ ತರಬಾರ್ದಂತ ನಾನು ಕಪ್ ಕೇಕ್ ತೊಗೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ನೋಡಿ ಕಪ್ ಕೇಕು ಚಾಕ್ಲೇಟ್ಸು ಎಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 50 ಜನ ಅಂದರು ಅಲ್ಲಿದ್ದಾರಂತ, 50 ಮಕ್ಕಳು ಇದ್ದಾರೆ. ಸೊ 50 ಮಕ್ಕಳಿಗೆ ಇಷ್ಟು ಸಾಕು ಅನಿಸ್ತಾ ಇದೆ. ನಾನು ಹೋಗ್ತಾ ಅಲ್ಲಿ ಜ್ಯೂಸ್ ಬದಲು ಆಯ್ತು ಮಜ್ಜಿಗೆ ತೊಗೊಳ್ಳೋಣ ಅಂತ. ಸೊ ಈ ಬಿಸಿಲಿಗೆ ಮಜ್ಜಿಗೆನೂ ಚೆನ್ನಾಗಿರುತ್ತೆ ಅಂತ ಇದ್ರ ಜೊತೆ ಒಂದು 50 ಪ್ಯಾಕೆಟ್ ಮಜ್ಜಿಗೆ ತೊಗೊತೀನಿ. ಸೊ ಸದ್ಯಕ್ಕೆ ಬನ್ನಿ ಬಿಲ್ ಮಾಡಿಸೋಣ. ಸೊ ಗೈಸ್ ನೋಡಿ ನನಗೆ ಏನೋ ಒಂದು ಅವ್ರು ಕುಡಿಯೋಕ್ಕೂ ಇರಲಿ ಅಂತ ಮಜ್ಜಿಗೆ ತಂದಿದ್ದೀನಿ 50. ಸೊ ಬನ್ನಿ ಕಾರಲ್ಲೆಲ್ಲ ಲೋಡಪ್ ಮಾಡಿಕೊಂಡು ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಸೊ ಎಲ್ಲ ಗಾಡಿನಲ್ಲಿ ಲೋಡ್ ಮಾಡಿದೆ. ಸೊ ಏನೇನು ತಂದಿದ್ದೀನಿ ಅಂತ ನೋಡಿ. ಸೊ ಮಜ್ಜಿಗೆ ಒಂದು 50 ತಂದೆ. ಫಸ್ಟ್ ಅಂದ್ಕೊಂಡೆ ಟ್ರಾಪಿಕಲ್ನ ತೊಗೊಳ್ಳೋಣ ಅಂತ. ಬಟ್ ಆಮೇಲೆ ನೀವೇ ಇದೆಲ್ಲ ತರ್ತಾಯಿದ್ದೀನಲ್ಲ, ಒಂದು ಮಜ್ಜಿಗೆನೂ ತಂದರೆ ಈ ವೆದರಿಗೆ ಚೆನ್ನಾಗಿರುತ್ತಂತ ಮಜ್ಜಿಗೆ ತೊಗೊಂಡೆ. ಆ್ಯಂಡ್ ಇದ್ರ ಜೊತೆ ಒಂದು 50 ಕಪ್ ಕೇಕು, ಒಂದು ಚೂರು ಚಾಕ್ಲೇಟ್ಸು ಎಲ್ಲ ಅದೆಲ್ಲ ತಂದೆ. ಸೊ ಇವಾಗ NGOಗೆ ಹೋಗೋಣ ಬನ್ನಿ. ಸೊ ಗೈಸ್ ಇಲ್ಲೇ ರಾಮಯ್ಯ ಬ್ಯಾಕ್ ಗೇಟಲ್ಲಿ ಇರೋದ ಜಾಗ. ಇಲ್ಲಿ ಕಾಲ್ ಮಾಡಿದ್ದೆ ಆ್ಯಂಡ್ ಅವ್ರು ಆಚೆ ಬರ್ತಾರಂದ್ರು. ಎಲ್ಲಿದ್ದಾರಂತ ಗೊತ್ತಾಗ್ತಾ ಇಲ್ಲ, ಹುಡ್ಕೋಣ. ಸೊ ಗೈಸ್ ಇಲ್ಲಿ ರೀಚ್ ಆದ್ವಿ. ಆ್ಯಂಡ್ ರೀಚ್ ಆಗಿದ ತಕ್ಷಣ ಇಲ್ಲಿ ತೋರಿಸೋಣ ಬನ್ನಿ. ಇದು ಬೇಸಿಕ್ಲಿ ಸ್ಪರ್ಶ ಟ್ರಸ್ಟ್ ಅಂತ ಯಾವುದೋ ಒಂದು NGO ಇದೆ. ಸೊ ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ನಲ್ಲ, ಸೊ ನನಗೂ ಗೊತ್ತಾಗಿಲ್ಲ. ಸೊ ಅದಕ್ಕೆ ಯಾವ್ದು ಸಿಕ್ತಿತ್ತು ಅಲ್ಲಿ ಫಸ್ಟ್ ಸಿಕ್ತು, ಅದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀನಿ. ಅಲ್ಲೇ ಇರೋದು ತೋರಿಸ್ತೀನಿ ಬನ್ನಿ. ಯಾವುದೇ ಜಾಗ? ಸೊ ಗೈಸ್ ಅಲ್ಲೇ ಇರೋದು ಜಾಗ. ಆ್ಯಂಡ್ ಬನ್ನಿ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಕೊಡೋಣ. ಬನ್ನಿ Okay. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ನೈಸ್. ಸೊ ಅದಕ್ಕೆ ನಾನು ಇಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ತಂದಿದ್ದೀನಿ ನಿಮಗೆ. ಇಲ್ಲಿ ಎಲ್ಲರಿಗೂ ಮಜ್ಜಿಗೆ ಇಷ್ಟನಾ? ಕೇಕು, ಕಪ್ ಕೇಕು, ಕೇಕ್ ಬೇಕಾ ನಿಮ್ಗೆಲ್ಲ? ಯಾರ್ಯಾರು ಬೇಡ ಕೇಕು? ಬೇಡ ಕೇಕ್ ಬೇಡವಾ ನಿಮ್ಗೆ? ಕೊಡಲ್ಲ.
ಎಲ್ಲರಿಗೂ ಸಿಕ್ತಾ? ಯಾರಿಗೂ ಸಿಕ್ಕಿಲ್ಲ? ಯಾರು ಸಿಕ್ಕಿಲ್ಲ? ಕೈ ಎತ್ತಿ. ವಿಷ್ಣು ಸಿಕ್ತ? ಯಾರಿಗೂ ಸಿಕ್ಕಿಲ್ಲ? ಸಿಕ್ಕಿಲ್ವಾ ಸಿಕ್ತ? ಇನ್ನೂ ಕೊಡ್ತೀನಿ ಆಮೇಲೆ. ಸದ್ಯಕ್ಕೆ ಒಂದು ಸಿಕ್ತಾ? ನೋಡಿ ಅಷ್ಟಿದೆ ಇಲ್ಲ ಇದೆ. ಎಲ್ರಿಗೂ ಸಿಕ್ತ ಕೇಕ್? ಓಕೆ. ಅವ್ರಿಗೆ ಹೇಳ್ಕೊಡ್ಬೇಕಾ? ಹೇಳ್ಕೊಡ್ತೀನಿ ನೋಡಿ. ಇಲ್ಲ ಕಪ್ ಕೇಕು ಫಸ್ಟ್ ಇದನ್ನ ತೆಗೀರಿ. ಇದನ್ನ ಹಿಂಗ್ ತೆಗೀರಿ. ಓಕೆ, ಈಗ ತೆಗ್ದ್ಬಿಟ್ಟು ಇದೆಯಲ್ಲ ಈಗ ತಿನ್ನಿ. ಓಕೆ, ಗೊತ್ತಾಯ್ತಾ? ಯಾರಿಗೆ ಇಷ್ಟ ಆಗುತ್ತೆ ಇನ್ನೊಂದು ಸಿಡಿ? ಯಾರಿಗೆ ABCD ಬರುತ್ತೆ? ಸೊ ಗೈಸ್, ಈ ಸ್ಕೂಲು ಸ್ಪರ್ಶ ಟ್ರಸ್ಟ್ದು ಕಿಡ್ಸ್ ಕಿಂಗ್ಡಮ್ ಅಂತ ಸ್ಕೂಲಲ್ಲಿ ಬರೋದು. ಇದು ಬೇಸಿಕ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಿಡ್ಸಿಗೆ ಮಾಡಿರೋದು. ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋದಾಗ ಅವ್ರ ಮಕ್ಕಳು ಅನ್ಅಟೆಂಡೆಡ್ ಆಗಿರ್ತಾರಲ್ಲ, ಸೊ ಅದಕ್ಕೆ ಅವ್ರು ಇಲ್ಲಿ ಬಿಟ್ಬಿಟ್ಟು ಈ NGO ಅವ್ರನ್ನ ನೋಡ್ಕೊತಾರೆ. ಅದಕ್ಕೆ ಅವರು ಸೇಫಾಗಿರ್ತಾರೆ. ಸೊ ಅದೇ ಈ ಸ್ಕೂಲ್. ನಡೀತಾ ಏನೋ ಕ್ಲಾಸ್ ನಡೀತಾ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್. ವೆರಿ ಗುಡ್. ಈ ಪಾಪ ಎರಡೆರಡು ಅಂದ್ಬಿಟ್ಟಿದ್ದಾರೆ. ಒಂದು ಕಪ್ಪಿ ಕೊಡ. ಮಂಡೇ, ಟ್ಯೂಸ್ಡೇ. ನಿಂಗೆ ಯಾವ ಡೇ ಜಾಸ್ತಿ ಇಷ್ಟ? ಸಂಡೇ ರಜೆ ಇರುತ್ತಂತ ಅಲ್ಲ? ಕನ್ನಡದಲ್ಲಿ ಗೊತ್ತಾ? ಇನ್ನ ಇದೆ. ನಾನು ಇಷ್ಟ ಬೇಗ ಹೊಡ್ಕೊಳಲ್ಲ. ಚಾಕ್ಲೇಟ್ ಇಷ್ಟನಾ ಎಲ್ಲರಿಗೂ? ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಎಲ್ರಿಗೂ ಇಷ್ಟ ಆಯ್ತಾ? ತಿರ್ಗಾ ನಾನು ಬರ್ಬೇಕಾ? ಬರ್ತೀನಿ ತಿರ್ಗಾ. ಆಯ್ತಾ? ತಿರ್ಗಾ ಏನ್ ತರ್ಲಿ ನೆಕ್ಸ್ಟ್ ಟೈಮು? ಚಿಪ್ಸ್ ಬೇಕಾ? ಚಿಪ್ಸ್ ಎಲ್ಲ ಬಿಡ್ತಾರ ತಿನ್ನಕ್ಕೆ? ತಿನ್ಬಾರ್ದಂತೆ. ಓಕೆ, ಇನ್ನೇನ್ ತಿಂತೀರಾ? ಚಿಪ್ಸ್ ತಿಂದ್ರೆ ಹುಳ ಬರುತ್ತಂತೆ. ಜೇಮ್ಸ್? ಓಕೆ, ನೆಕ್ಸ್ಟ್ ಟೈಮ್ ಜೇಮ್ಸ್ ತರ್ತೀನಿ. ಓಕೆ, ಇನ್ನೇನ್ ತರಬೇಕು ನಿಮ್ಗೆ? ನೀವೇನ್ ಇಷ್ಟ? ಸ್ಟ್ರಾಬೆರಿ. ಸ್ಟ್ರಾಬೆರಿ ಇಷ್ಟನಾ? ನೆಕ್ಸ್ಟ್ ಟೈಮ್ ಫ್ರೂಟ್ಸ್ ತರ್ತೀನಿ. ಓಕೆ, ಡನ್. ಕಬಾಬ್ ಬೇಕಾ? ಇದೇ ಬೆಸ್ಟ್. ನಾನ್ ವೆಜ್ ತಿನ್ನೋಂಗಿಲ್ವಾ? ಬಿಡಿ, ಆಚೆನೆ ಕರ್ಕೊಂಡು ಓಕೆ. ಥ್ಯಾಂಕ್ ಯು. ಬಾಯ್ ಬಾಯ್. ಇವಾಗ ಮಕ್ಕಳು ಎಲ್ಲ ಮೀಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಹಿಂಗೆ ಬಂದಿದ್ನಲ್ಲ, ಸೊ ಇವರೇ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು ಇದು ಮಾಡೋಕ್ಕೆ. ಸೊ ಥ್ಯಾಂಕ್ಸ್ ಅಲಾಟ್ ಇದು ನನಗೆ ಕೊಟ್ಟಿದ್ದಕ್ಕೆ ಆಪರ್ಚುನಿಟಿ. ಸೊ ಯಸ್, ಓಕೆ, ಎಸ್. ಸೊ
ನಾನು ತುಂಬ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ಮಕ್ಕಳೆಲ್ಲ ಮೀಟ್ ಮಾಡಿಬಿಟ್ಟು ನಾನು ತಿರ್ಗಾ ಬರ್ತಾ ಇರ್ತೀನಿ, ಹಿಂಗೆ ಮನೇನೂ ಇಲ್ಲೇ ಇದೆ. ಸೊ ಬರ್ತಾ ಇರ್ತೀನಿ, ನಂಗೆ ಯಾವಾಗೇನೊಂದು ಸ್ಪೆಷಲ್ ಆಗುತ್ತೋ ಇವ್ರಿಗೂ ಸ್ಪೆಷಲ್ ಏನೋ ಮಾಡೋಣ. ಓಕೆ, ಇಲ್ಲಿ ಮುಗೀತು. ಸೊ ಇದೇ ಸ್ಕೂಲು ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತು. ಮಕ್ಕಳು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ನನಗೂ ಆ್ಯಕ್ಚುಲಿ ತುಂಬ ಇವಾಗ ಏನಂದ್ರು ಸ್ಪೆಷಲ್ ಆದರೆ ಎಲ್ಲರ ಲೈಫಲ್ಲಿ ಈ ಥರ ಬಂದ್ಬಿಟ್ಟು ಯಾರಿಗೆ ಕಷ್ಟ ಎಲ್ಲ ಇರುತ್ತೋ ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನೋ ಬೇರೆ ಖುಷಿನೇ. ಸೊ ಈ ಥರ ಎಲ್ಲ ಯಾವಾಗಾದರೂ ಯಾರಿಗಂದ್ರೂ ಸ್ಪೆಷಲ್ ಆದರೆ, ಸ್ಪೆಷಲ್ ಈವೆಂಟು ಇಲ್ಲಾಂದರೆ ಸ್ಪೆಷಲ್ ಒಕೇಶನ್ ಯಾರಿಗಂದ್ರೂ ಅನಿಸಿದ್ರೆ ಫಸ್ಟ್ ಇಲ್ಲಿ ಬಂದುಬಿಟ್ಟು ಅವ್ರಿಗೂ ಚೂರು ಏನೋ ಸ್ಪೆಷಲ್ ಮಾಡಿ ಆವಾಗ ಅವ್ರಿಗೂ ಖುಷಿ ಆಗುತ್ತೆ. ಸೊ ಸೊ ಗೈಸ್, ನಾನು ಇವಾಗ ಮನೆಗೆ ಬಂದೆ. ನಾನು ಎನ್ ಜಿ ಒ ಎಲ್ಲ ಮುಗಿಸ್ಕೊಂಡು ಚೂರು ಆಚೆ ತಿನ್ನಕ್ಕೆ ಹೋಗಿ ಎಲ್ಲ ಚಿಲ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಜೊತೆ, ಬೇರೆ ಗ್ರೂಪು. ಸೊ ಅವ್ರ ಜೊತೆ ಚಿಲ್ ಮಾಡಿದ್ಮೇಲೆ ಇವಾಗ ಮನೆಗೆ ಬಂದಮೇಲೆ ಸಾಹಿತ್ಯ ಕಾಲ್ ಮಾಡಿದ್ಲು. ಅದಕ್ಕೆ ಸಾಹಿತ್ಯ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಯಾವಾಗಲೂ ಕಾರ್ ತೊಗೊತೀನಲ್ಲ, ಈ ಸತಿ ಸ್ಕೂಟರ್ ತೊಗೊಳೋಣ ಅಂದ್ಕೊಂಡೆ. ಸೊ ಇದೇ ನನ್ನ ಸ್ಕೂಟರು. ಸೊ ನಾನು ಜನರಲಿ ಸ್ಕೂಟರ್ ಜಾಸ್ತಿ ಉಪಯೋಗಿಸಲ್ಲ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಉಪಯೋಗಿಸ್ಬೇಕು ಸ್ಕೂಟರ್ ಅಂತ. ಆ್ಯಂಡ್ ನಂಗೆ ಕಾರ್ ಕಂಫರ್ಟ್ ಬಂದಮೇಲೆ ಸ್ಕೂಟರು ಅಷ್ಟು ಯೂಸ್ ಮಾಡೋದು ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಅವ್ಳು ಪಿಕ್ ಮಾಡೋಣ, ಅವ್ಳಿಗೂ ಶಾಕ್ ಆಗಿಬಿಡುತ್ತೆ ಸ್ಕೂಟ್ರಲ್ಲಿ ಬಂದಿದ್ದೀನಂತ. ಗೈಸ್, ನಾನು ಸಾಹಿತ್ಯ ಪಿಕ್ ಮಾಡೋಕ್ಕೆ ಬರೋಣ ಅಂದರೆ ಅವಳು ಈ ಕಡೆನೇ ನಡ್ಕೊಂಡು ಬರ್ತಾಯಿದ್ಲು. ಅದಕ್ಕೆ ಅವಳಿಗೆ ಕಾಯ್ತಾ ಇದ್ದೆ. ಹಾಗೇ ಅವಳ ರಿಯಾಕ್ಷನ್ ಏನಾದರೂ ಇದ್ದರೆ ಕ್ಯಾಪ್ಚರ್ ಮಾಡೋಣ ಅಂತ ಇಲ್ಲೇ ಕಾಯೋದೇ ಬೆಟರ್ ಇರ್ತಾಯಿತ್ತು. ಈಗ ಸ್ಕೂಟ್ರಲ್ಲಿ ನಾನು ಯಾವತ್ತೂ ಬರೋಲ್ಲ. ಅವಳಿಗೂ ಫಸ್ಟ್ ಟೈಮ್ ನಾನು ಸ್ಕೂಟ್ರಲ್ಲಿ ಬಂದಿದ್ದೀನಿ ಅಂತ ಅವಳಿಗೂ ಒಂದು ಒಳ್ಳೆ ರಿಯಾಕ್ಷನ್ ಕೊಡ್ತಾಳಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಕೊಡ್ತಾಳಾ ಇಲ್ವಾ ಅಂತ. ನೋಡಿ ಬಂದರು. ಏನೇ ಆಗಲ್ಲ ಈ ಬ್ಲಾಗರ್ ಜೊತೆ, ಬಟ್ ನೀನು ಕಾಣ್ತಿಕ್ ಆಗಲ್ಲ. ಯಾಕೆ ಎಲ್ಲ ಕಡೆ ಹೋಗ್ಬಿಟ್ಟು ಹಿಂಗೆ ಕ್ಯಾಮ್ರಾ ಇಟ್ಬಿಡೋದು. ಇನ್ನೇನು ರಿಯಾಕ್ಟ್ ಬಂದಿದ್ಯಾ ನಿನ್ ಕಾರಲ್ಲಿ? ವಾಸ್ ಇಸ್ ಲುಕಿಂಗ್ ವೇರ್ ಇಸ್ ದಿಸ್ ಕಾರ್ ಅಂತ ವಾಸ್ ಇಸ್ ಲುಕಿಂಗ್ ಅಂಡ್ ದೆನ್ ಐ ಆಮ್ ಲೈಕ್ ಸ್ಕೂಟಿ ಇವತ್ತು ಕಾರ್ ಎಲ್ಲಿಂದು? ಮೋದಿ ಹೇಳಿದ್ರಲ್ಲ ಪೆಟ್ರೋಲ್ ಸೇವ್ ಮಾಡ್ಬೇಕಂತ, ಆಚೆನೆ ಬರ್ಬಾರ್ದು ಮನೆಯಿಂದ. ಬಟ್ ಪೆಟ್ರೋಲ್ ಸೇವ್ ಮಾಡಕ್ಕಂದ್ರು ಪೆಟ್ರೋಲ್ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ. ಆಯ್ತಾನೋ? ಓಕೆ. ಸೊ ಗೈಸ್, ಕೊಡು ನನ್ಕೋದಿ ಕೊಡು. ಸೊ ಗೈಸ್, ನನ್ನ ಕ್ಯಾಮ್ರಾ ಆಲ್ಮೋಸ್ಟ್ ಬೀಳ್ತಾ ಇತ್ತು. ಅದಕ್ಕೆ ಬನ್ನಿ ಹೋಗೋಣ, ಏನು ಮಾಡ್ತಾ ಇದೀವಿ ಅಂತ ಆಮೇಲೆ ತೋರಿಸೋಣ ಬನ್ನಿ. ನನಗೂ ಗೊತ್ತಿಲ್ಲ ಏನು ಮಾಡ್ತಿದ್ದೀವಿ ಅಂತ, ಸುಮ್ಮನೆ ಕರೆದವನ ಆಚೆ. ನನಗೆ ಆ್ಯಕ್ಚುಲಿ ಹೆವಿ ಭಯ ಆಗ್ತಿದೆ. ನೀವು ನೋಡಿಸ್ತವನೇ ಲೈಕ್ ಇದು ಫಸ್ಟ್ ಟೈಮ್ ನಾನು ಬರ್ತಿರೋದು ನಿಮ್ಮ ಜೊತೆ. ನಾನು ಓಡಿಸಿ ನನಗೆ ಕೊಡ್ತಿಲ್ಲ. ಫೈನ್ ನನ್ನ ಸ್ಕೂಟ್ರ್ ಎಲ್ಲ ಓಡಿಸ್ತಾ ಬೈಕ್ ಇತ್ತು ನನ್ನ ಹತ್ರ. ಆಲ್ರೆಡಿ ನಂಗೆ ಭಯ. ಫೋಟೋ ಕಿಪ್ಪಿ ಓಡಿಸ್ತೀನಿ. ಅಮ್ಮ ಬೇಡ, ನಾನು ಇಟ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಗೈಸ್, ನನಗೆ ಜ್ವರ ಬಂದಿದೆ. ಆದ್ರೂ ನಡೆಸ್ತವ್ನು ನನ್ನ. ಎಷ್ಟು ದೂರ ನಡೆಸ್ತಾನೆ, ಒಂದು ರೌಂಡ್ ಆಗಬೇಕಂತೆ. ನನಗಾಗಲ್ಲ ಇನ್ನ ಜೊತೆ. ಇನ್ನೊಂದ್ಸತಿ ಬರೋಲ್ಲ ನನ್ನ ಆಸೆ. ಗೈಸ್, ನಾನು ಆ್ಯಕ್ಚುಲಿ ತುಂಬ ಜನಕ್ಕೆ ಹಿಂಗೆ ಮಾಡಿದ್ದೀನಿ ಆಯಿತಾ. ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಇರೋವಾಗ ನಾನು ಕಾಲೇಜಿಂದ ಎಲ್ಲ ನಡೆಸಿದ್ದೀನಿ ಅವ್ರಿಗೆ ಲಿಟ್ರಲಿ. ನಂಗೆ ನಡೆಯೋಕ್ಕಂತೂ ಆಗೋದೇ ಇಲ್ಲ. ಒಂದು ದಿವಸ ನಾನು 15 ಕಿಲೋಮೀಟರ್, ನನ್ನ ಕಾಲೇಜ್ 15 ಕಿಲೋಮೀಟರ್ಸ್ ಅವೇ ಇತ್ತು. ನಾನು ನನ್ನ ಫ್ರೆಂಡು ನಡ್ಕೊಂಬಂದಿದ್ದೀವಿ. 2 ಅವರ್ ತೊಗೊಂಡ್ವಿ ರೀಚ್ ಆಗೋಕ್ಕೆ. ಹಿಂಗೆ ಒಂದು ರೌಂಡ್ ಹೊಡಿಯೇ. ಅಯ್ಯೋ, ರಾತ್ರಿ ಹೆಲ್ದಿ ಫ್ರೆಶ್ ಏರ್. ಯಾಕೆ? ನಾನು ಸುಮ್ಮನೆ ಮಲ್ಕೊಂಡಿದ್ದೆ ಬೆಡ್ ಮೇಲೆ, ಕರ್ಕೊಂಡ್ ಬಂದು ನಡೆಸ್ಕೊಂಡೆ. ಜ್ವರ ಬಂದಿದ್ದೇನೋ, ಆಗಲ್ಲ. ಇವಾಗ ಸಾಹಿತ್ಯ ಜೊತೆ ಒಂದು ರೌಂಡ್ ವಾಕಿಂಗ್ ಮಾಡಿದ್ದೆ. ಆ್ಯಂಡ್ ಅವ್ಳಿಗೆ ಹೆವಿ ಟಾರ್ಚರ್ ಕೊಟ್ಬಿಟ್ಟೆ. ಆ್ಯಂಡ್ ಅವ್ಳಿಗೆ ಸುಸ್ತಾಗಿದೆ. ಸೊ ಸದ್ಯಕ್ಕೆ ಅವ್ಳಿಗೂ ಚೂರು ಬಿಟ್ಬಿಡೋಣ ಅನಿಸ್ತು. ಅದಕ್ಕೆ ಅವಳು ಡ್ರಾಪ್ ಮಾಡೋದು ಮುಂಚೆ ಅವಳಿಗೆ ನಾನು ಬ್ಲಾಗ್ ತೋರಿಸಿದ್ದೆ ಎಡಿಟ್ ಮಾಡೋವಾಗ. ಸೊ ಅವಳಿಗೆ ಹೆಂಗೆ ಅನಿಸ್ತು ಅಂತ ಕೇಳೋಣ ಬನ್ನಿ. ಹೆಂಗೆ ಅನಿಸ್ತೆ? ಟಾರ್ಚಿಂಗ್ ಕಣ್ಣಲ್ಲಿ ಬೀಳ್ತಿದೆ, ಕಣ್ಣು ಹೋಗ್ಬಿಡುತ್ತೆ. ಇನ್ನೇನು ಮಾಡೋದು, ಲೈಟ್ ಇಲ್ಲ ಇಲ್ಲಿ. ಚೆನ್ನಾಗಿತ್ತು ತುಂಬಾ. ಇಟ್ ಫೆಲ್ಟ್ ವೆರಿ ನೈಸ್. ಇಟ್ಸ್ ರಿಯಲಿ ನೈಸ್ ಬ್ರೋ ದಟ್ ಆಕ್ಚುಲಿ 1K ಸಬ್ಸ್ಕ್ರೈಬರ್ಸ್ ನೀನು ಹಂಗೆ ಸೆಲೆಬ್ರೇಟ್ ಮಾಡಿದೆ. ಇಟ್ಸ್ ವೆರಿ ಥಾಟ್ಫುಲ್. Like I think people who see the vlog also will get inspired and do something like this without just spending money on partying and all. Okay. That's a good thing. The kids are very cute. Yeah. We should once ಹೋಗ್ಬೇಕು ನಾವೆಲ್ಲ. Yeah, we'll go. It was actually fun. Yes. Okay. Congratulations on your 1K. Thank you. So yeah, ನಂದು 1 ಮೈಲ್ ಸ್ಟೋನ್ ರೀಚ್ ಆಗಿದೆ ಅಂತ ನಾನು ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡಿದೆ ಇಷ್ಟು. ಆ್ಯಂಡ್ ಇವಾಗ ಮನೆಗೆ ಹೋಗ್ಬಿಟ್ಟು ನಾನು ನಮ್ಮ ಅಮ್ಮ ಅಪ್ಪಗೆ ಕೇಳಬೇಕು. ಬಿಕಾಸ್ ಅವ್ರಿಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ನಾನು ಇದು ಮಾಡಿದ್ದೀನಿ ಅಂತ. ಸೊ ಅವ್ರಿಗೆ ಹೇಳಿಬಿಟ್ಟು ಅವ್ರದ್ದು ಹೆಂಗೆ ರಿಯಾಕ್ಷನ್ ಇದೆ ಅಂತ ಕೇಳೋಣ. ಆಮೇಲೆ ಹಾಗೇ ವ್ಲಾಗ್ ಎಂಡ್ ಮಾಡ್ತೀನಿ ಬನ್ನಿ. ಸೊ ಗೈಸ್, ಈಗ ನಾನು ಮನೆಗೆ ಬಂದೆ. ಸೊ ಮನೆಗೆ ಬರೋದೇ ಒಂದು ಆಲ್ಮೋಸ್ಟ್ ಒಂದು 11 o'clock ಆಗ್ತಾ ಬರ್ತಾಯಿದೆ. ಆ್ಯಂಡ್
ಇವಾಗ ನಾವು ಅಕ್ಕನ ಫಸ್ಟ್ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು ಅಂತ. ನಾನು ಇವಾಗಲೇ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ನಲ್ಲ, ಹೆಂಗೆ ಸಾಹಿತ್ಯಕ್ಕೆ ತೋರಿಸಿದ್ನೋ ನಮ್ಮ ಅಕ್ಕಂಗೂ ಹಾಗೆ ತೋರಿಸ್ದೆ. ಸೊ ಅವಳನ್ನ ಕೇಳೋಣ ಹೆಂಗೆ ಅನಿಸ್ತು ಅಂತ. ಹೆಂಗೆ ಅನಿಸ್ತು? ಸೊ ನಂಗೆ ನಿನ್ನ ಐಡಿಯಾ ತುಂಬ ಇಷ್ಟ ಆಯಿತು. ಬಿಕಾಸ್ ಸೋಷಿಯಲ್ ಸರ್ವಿಸ್ ತುಂಬ ಇಂಪಾರ್ಟೆಂಟು. ನಾವೆಲ್ಲ ತುಂಬ ಪ್ರಿವಿಲೇಜ್ಡ್ ಆ್ಯಕ್ಚುಲಿ ನೋಡಿದ್ರೆ. ಆರ್ ಪೇರೆಂಟ್ಸ್ ಆರ್ ಪ್ರೊವೈಡೆಡ್ ನಮ್ಗೆ ಏನೇನು ಬೇಕೋ ಅದೆಲ್ಲ ನಮಗಿದೆ ನಮ್ಮ ಹತ್ರ. ಬಟ್ ನೋಡಿದ್ರೆ ಈ ಥರ ಮಕ್ಳ ಹತ್ರ ನಿನಗೆ ಯಾರು ಆಚೆ ಬರ್ತಾರೋ ಅವ್ರು ತೆಕ್ಕೊಡ್ತಾರೆ. ಬಿಕಾಸ್ ಅವ್ರ ಹತ್ರ ಅಷ್ಟು ಪ್ರಿವಿಲೇಜಸ್ ಸಿಗಲ್ಲ. ಸೊ ಐ ಫೀಲ್ ಈ ಟೈಪ್ ಆಫ್ ಸರ್ವಿಸ್ ಕೊಡೋದು, ಆಮೇಲೆ ಈ ಥರ ತೊಗೊಂಡು ಹೋಗೋದು ಐಟಮ್ಸ್, ಫುಡ್ ಐಟಮ್ಸ್, ಅವ್ರಿಗೆ ಇಟ್ ಬ್ರಿಂಗ್ಸ್ ಸ್ಮೈಲ್ ಆನ್ ದೇರ್ ಫೇಸ್. ದಟ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ವಿಚ್ ಐ ಕ್ಯಾನ್ ಟೆಲ್ ಇಟ್ ಇಸ್. ಬಿಕಾಸ್ ಐ ಆಮ್ ಆಲ್ಸೋ into social servicing, so I'm very happy he is also doing all these things. Good job, continue doing all this. ಸೊ ಬನ್ನಿ ಇವಾಗ ನಮ್ಮ ಅಮ್ಮಂದು ರಿವ್ಯೂ ಹೆಂಗಿತ್ತು ಅಂತ ಕೇಳೋಣ. ಎಲ್ಲೋಗಿದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಅಪ್ಪ ಹೇಳಿದ್ರು ನೀನೇನೋ NGOಗೆಲ್ಲ ಹೋಗಿದ್ಯಂತೆ. NGOಗೆಲ್ಲ ಯೂಶ್ವಲಿ ಹೋಗಲ್ಲಲ್ಲ, ಏನು ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು, ಎಲ್ಲೋ ಹೋಗಿದ್ಯಾ, ಸಂತೋಷ ಆಯಿತು, ಎಲ್ಲ ತೋರಿಸ್ದೆ ನೀನು, ಮಕ್ಕಳದ್ದೆಲ್ಲ ಎಂಜಾಯ್ ಮಾಡಿತ್ತು. ಇದು ನಾನು ಇರಲಿಲ್ಲ, ಬಟ್ ಓಕೆ ನೆಕ್ಸ್ಟ್ ಟೈಮ್ ಈ ಥರ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ, ಹೋಗೋಣ ಮಾಡೋಣ. ಬಟ್ ನೀನು ನಿನ್ನ ಮೈಲ್ ಸ್ಟೋನ್ ರೀಚ್ ಆದೆ ಅಂದ್ಬಿಟ್ಟು ನೀನು ಈ ಥರ ಮಾಡಿದೆ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಆ್ಯಕ್ಚುಲಿ ಯೂಶ್ವಲಿ ಅಂದ್ಕೊಂಡೆ ಫ್ರೆಂಡ್ಸ್ ಜೊತೆ ನೀನೇನೋ ಕೇಕ್ ಕಟ್ಟಿಂಗ್ ಮಾಡ್ತೀಯಾ ಅಥವಾ ಹೊರಗಡೆ ಹೋಗ್ತೀಯಾ, ಸೆಲೆಬ್ರೇಟ್ ಮಾಡ್ತೀಯಾ ಅಂತ. ಬಟ್ ಇಷ್ಟು ಒಳ್ಳೆ ವಿಚಾರ ನಿನ್ನ ತಲೆಗೆ ಬಂದು ಈ ಥರ ಸರ್ವಿಸ್ ಮಾಡಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲ ಮಾಡಿದೆ ಅಲ್ಲ, ನಂಗೆ ತುಂಬ ಖುಷಿ ಆಯಿತು. ಇದೇ ಥರ ಕಂಟಿನ್ಯೂ ಮಾಡ್ತಾಯಿರು ನೀನು. ಆಯಿತು. ಸೊ ಬೇಸಿಕ್ಲಿ ನಾನು ಯಾರಿಗೂ ಹೇಳಿರಲಿಲ್ಲ. ನಾನು ಡಿಸೈಡ್ ಮಾಡಿದ್ದೇನೆ ಹೋಗೋಕ್ಕೆ ಸಡನ್ನಾಗೆ ಒಂದು 10 o'clock ಬೆಳಗ್ಗೆ ಅಂದ್ಕೊಂಡೆ. ಸೊ ಏನು ಮಾಡ್ಬೋದು ಅಂತ. ಸೊ ಅದಕ್ಕೆ ಇಮ್ಮಿಡಿಯೇಟಾಗೆ ನಾನು ಗೂಗಲ್ ಮಾಡಿದೆ, ಅಲ್ಲೇ ಒಂದು ಇದು ಪೇಜ್ ಕಾಣ್ತು. ಆಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಇಮ್ಮಿಡಿಯೇಟಾಗೆ ನಾನು ಎಲ್ಲ ಅರೇಂಜ್ ಮಾಡಿಬಿಟ್ಟು ಹೋದೆ. ಸೊ ದಟ್ ವಾಸ್ ಲೈಕ್ ಎಲ್ಲ ಆನ್ ದ ಗೋ ಥರ ಇತ್ತು, ನನಗೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಈ ವ್ಲಾಗ್ ಕಂಪ್ಲೀಟಾಗೆ ಇಂಪ್ರಾಂಪ್ಟು ಇತ್ತು. ಸೊ ಹಾಗೆ. ಸೊ ನನಗೂ ತುಂಬ ಖುಷಿ ಆಯಿತು. ಸೊ ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ಇಲ್ಲಿ ತನಕ ನೋಡಿದ್ದಕ್ಕೆ. ಆ್ಯಂಡ್ ಯಾರ್ಯಾರು ಇಲ್ಲಿ ತನಕ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.